ಗುರುಗಳ ಒಂದು ಒಪ್ಪಿಗೆ ಮೇರೆಗೆ ವಚನಶ್ರೀ ಪುಟ್ಟ ಮಗು ಆಗಿಂದ ಒಂದು ವಚನ ಹೇಳಬೇಕು ಅಂತೇಳಿ ಭಾಳ ಅಪೇಕ್ಷೆ ಪಡ್ತಾ ಇದ್ದಾಳೆ. ದಯವಿಟ್ಟು ಕೇಳಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಬಂದ ಕಾಲಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾಲಕ್ಕೆ ನಾನು ಬಂದೆನಯ್ಯ. ನಾವು ನೀವು ಬಂದ ಕಾಲಕ್ಕೆ ಪ್ರಭುದೇವರು ಬಂದರು, ಪ್ರಭುದೇವರು ಬಂದರು. ನಾನು ಬಂದ ಕಾಲಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾಲಕ್ಕೆ ನಾನು ಬಂದೆನಯ್ಯ. ಕಲ್ಯಾಣವೆಂಬುದು ಪ್ರಗತಿಯಾಯಿತು, ಪ್ರಗತಿಯಾಯಿತು. ನಾನು ತೈಲವಾದೆನು, ನೀವು ಭಕ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಣತಿ ಒಡೆಯಿತು, ದೀಪ ಚೆಲ್ಲಿತು, ಭಕ್ತಿ ಬಿದ್ದಿತಯ್ಯ, ಜ್ಯೋತಿ ನಂದಿತು. ಕುಡಲ ಸಂಗನ ಶರಣರ ಮನನಂದಿತಯ್ಯ, ಮನನಂದಿತಯ್ಯ. ಎಲ್ಲರಿಗೂ ಕ್ಷಮಿಸಿ. ಧನ್ಯವಾದಗಳು ವಚನಶ್ರೀ. ಮುಂದಿನ ಆಶೀರ್ವಚನ ಬಸವ ಯೋಗಾಶ್ರಮ ಶ್ರೀಗಳವರಿಂದ. ಕರ್ನಾಟಕದ ಗಾಂಧಿ ನಿಜ ಶರಣ ಅರಡೇಕರ್ ಮಂಜಪ್ಪನವರಿಗೆ, ಕರ್ನಾಟಕದ ಗಾಂಧಿ ನಿರಂಜನ ಶರಣ ಅರಡೇಕರ್ ಮಂಜಪ್ಪನವರಿಗೆ, ಒಳೆಮಠದ ಪರಮ ತಪಸ್ವಿಗಳಾಗಿರ್ತಕ್ಕಂಥ ಸಿದ್ಧವೀರ ಮಹಾಸ್ವಾಮಿಗಳವರ ಲಿಂಗ ಚೈತನ್ಯಕ್ಕೆ, ಸುಮ್ ಕುಂತವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ದೀಕ್ಷಾ ಗುರುವೇ ಸರ್ವಾಗಮುಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಬೋಧ ಗುರುವೇ ತ್ಯಾಗ ಗುರುವೇ ಸುದೇ ಗುರುವೇ ವಾಚಾ ಗುರುವೇ ಭವರೋಗಾರ ಶರಣಾಗು ಬಸವ ಮಹಾಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ನಿಮ್ಮ ಕಂಡು ಕಂಡು ಎನ್ನ ತನು ಬಯಲಾಗಿತ್ತಯ್ಯ, ಬಸವಣ್ಣ ನಿಮ್ಮ ಮುಟ್ಟಿ ಮುಟ್ಟಿಯನ್ನ ಕ್ರಿಯೆ ಬಯಲಾಗಿತ್ತಯ್ಯ, ಬಸವಣ್ಣ ನಿಮ್ಮ ನೆನೆ ನೆನೆದು ಎನ್ನ ಮನ ಬಯಲಾಗಿತ್ತಯ್ಯ, ಬಸವಣ್ಣ ನಿಮ್ಮ ಮಾನುಭಾವಗಳ ಕೇಳಿ ಕೇಳಿ ಎನ್ನ ಓಂ ನಾಸ್ತಿ ಆಗಿತಯ್ಯ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಅಜಾತನೆಂಬುದು ನೆಲೆ ಮಾಡಿ ಬಹುಪಾಶಗಳ ಅರದಿಪ್ಪಿದೆಯಾಗಿ ನಿಮ್ಮ ಸಂಘದಿಂದ ನಾನು ಬದುಕಿದನು ಕಾಣ. ಸಂಗನ ಬಸವಣ್ಣ, ಸಂಗನ ಬಸವಣ್ಣ. ಸೃಷ್ಟಿಕರ್ತ ಪರಮಾತ್ಮನನ್ನ ನೆನೆದು ಜಗತ್ತಿನ ಮನುಕುಲ ಕೋಟಿಗೆ ಕಲ್ಯಾಣದ ಪಥವನ್ನು ಬೋಧಿಸಿರ್ತಕ್ಕಂಥ ಲೋಕಪೂಜ್ಯ ವಿಶ್ವಗುರು ಬಸವ ತಂದೆಯನ್ನ ನೆನೆದು ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಜಗತ್ತಿನ ಸಂತಮಾಂತ ದಾರ್ಶನಿಕ ನೆನೆದು ಕಾರ್ಯಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಿರಂಜನ ಶರಣ ಕರ್ನಾಟಕದ ಗಾಂಧಿ ಅರಡೇಕರ್ ಮಂಜಪ್ಪನವರ ಲಿಂಗ ಚೈತನ್ಯವನ್ನು ನೆನೆದು ಪರಮ ತಪೋನಿಧಿಗಳಾಗಿರ್ತಕ್ಕಂಥ ಬಸವ ಸ್ವರೂಪರಾಗಿರ್ತಕ್ಕಂಥ ಇವತ್ತ ಈರ್ವ ಪೂಜ್ಯರ ಸ್ಮರಣೋತ್ಸವದ ಕಾರ್ಯ ನಿರಂಜನ ಶ್ರೀಮ ನಿರಂಜನ ಪುಣವ ಸ್ವರೂಪಿ ಸಿದ್ಧವೀರ ಸ್ವಾಮಿಗಳವರ ಲಿಂಗ ಚೈತನ್ಯಕ್ಕೆ ಶರಣೆಂದು ಮನೆದು ಈ ಒಂದು ಉಭಯ ಶ್ರೀಗಳ ಸ್ಮರಣೋತ್ಸವದ ಕಾರ್ಯಕ್ರಮ ಬಸವ ಭೂಮಿ ಯಾತ್ರೆಯ ಸ್ವಾಗತದ ಈ ಒಂದು ಶುಭ ಸಂಜೆಯ
ಶುಭ ಕಾರ್ಯದ ಪಾವನ ಸಾನ್ನಿಧ್ಯವನ್ನ ಕರುಣಿಸಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನ ಕರುಣಿಸಿರುವಂಥ ಬಸವ ಸ್ವರೂಪರಾಗಿರ್ತಕ್ಕಂಥ ಮಾತೃದೈವ ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ಕರುಣಾಮಯಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪುಣವ ಸ್ವರೂಪಿ ನಾಗಭೂಷಣ ಅಪ್ಪಂಗಳವರ ಪರಮ ಪವಿತ್ರವಾಗಿರ್ತಕ್ಕಂಥ ಜನ್ಮಪಾದಕ್ಕೆ ಶರಣೆಂದು ಮಣೆದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಆತ್ಮೀಯರು ಅನುಭಾವಿಗಳು ಶ್ರೀ ರುದ್ರದೇವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಜನ್ಮಪಾದಕ್ಕೆ ಶರಣೆಂದು ಮಣೆದು ಇನ್ನೋರ್ವ ಪರಮ ಪೂಜ್ಯರು ತಮ್ಮ ದಿವ್ಯ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಶಟಸ್ಥಲ ಬ್ರಹ್ಮ ಘನಬಸವ ಶಿವಾಚಾರ್ಯ ಅಪ್ಪಂಗಳವರ ಪರಮ ಪವಿತ್ರವಾಗಿರ್ತಕ್ಕಂಥ ಜನ್ಮಪಾದಕ್ಕೆ ಶರಣೆಂದು ಮಣೆದು ಇಲ್ಲಿವರೆಗೆ ತಮ್ಮೆಲ್ಲರಿಗೆ ಅರಡೇಕರ ಮಂಜಪ್ಪನವರ ತತ್ವಾನುಭವವನ್ನ ನಮ್ಮೆಲ್ಲರ ಲಿಂಗ ಚೈತನ್ಯಕ್ಕೆ ಎಡೆ ಮಾಡಿರ್ತಕ್ಕಂಥ ಕರ್ನಾಟಕ ಕಂಡ ಅಪರೂಪದ ಶರಣರು. ನಾನು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಆ ಒಂದು ಕಾಲಘಟ್ಟದಲ್ಲಿ ಅರಡೇಕರ ಮಂಜಪ್ಪನವರಿದ್ದರೆ ಇವರು ಶಿಕ್ಷಕರಾಗಿದ್ದುಕೊಂಡು ಅವರ ಸ್ವರೂಪರಾಗಿ ಮತ್ತೆ ಅರಡೇಕರ ಮಂಜಪ್ಪನವರ ಕ್ರಾಂತಿಯ ಕಿಡಿಯದು ಎಲ್ಲಿ ಹೊತ್ತಿದಂತೆ ಕೇಳಿದ್ರೆ ಅದು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅನುಭಾವಿಗಳಾಗಿರ್ತಕ್ಕಂಥ ಆಯಾರ ಮಂಟಪತ್ತಪ್ಪಗಳವರ ಆ ಲಿಂಗ ಬೆಳಕಿನಲ್ಲಿ ಆ ಚೈತನ್ಯ ಕಾರ್ಯವನ್ನು ಮಾಡ್ತಾ ಇದೆ. ಅಂತಪ್ಪ ಅಪ್ಪಗಳವರ ಜನ್ಮಪಾದಕ್ಕೆ ಶರಣೆಂದು ಮಣೆದು ಅವರಿಗೆ ಅಗಲಿಗಾಗಿ ಕೊಟ್ಟು ಈ ಕಾರ್ಯದಲ್ಲಿ ಎಲ್ಲ ರೀತಿಯಿಂದ ಎಳೆ ವಯಸ್ಸಿನಲ್ಲಿಯೂ ಕೂಡ ಯುವಕರಂತೆ ಕಾರ್ಯವನ್ನು ಮಾಡ್ತಕ್ಕಂಥ ಬಾಡಿಗೆ ಅಪ್ಪಗಳವರ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಅವರವರೆನ್ನದೇ ಬಸವ ಭೂಮಿ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಡೀ ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ಯಾವತ್ತು ಬನವಾಸಿಯ ಸದ್ಭಕ್ತರೇ, ಶುಶ್ರಾವ್ಯ ಕಂಠದಿಂದ ಸಂಗೀತದ ಸುದೆ ನಡೆಸಿರ್ತಕ್ಕಂಥ ಗೌಡರೇ, ಮುದ್ದು ಮಗು ಎಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಅಪ್ಪವ್ರು ಮಾತನಾಡ್ತಾ ಇರ್ಬೇಕಾದ್ರೆ ಎಷ್ಟ್ರಿ ನೀವು ಒಂದು ತಾಸು ಆಗ್ಬೋದಲ್ಲ ಅಂದ್ರೆ ಅಪ್ಪವ್ರು ನಗಲಕತ್ತಿದೆ. ನಾನು ಮುಗೀತು ಈಗ 5 ನಿಮಿಷ ಅಂತ ಹೇಳಿದ್ರೆ 5 ನಿಮಿಷ ಮುಗೀತು ಬಂಧುಗಳೇ. ನಾನು ಹೆಚ್ಚಿಗೆ ಮಾತನಾಡಂಗಿಲ್ಲ. ಆರುಗೆರೆಯ ಸದ್ಭಕ್ತರಂತರು ಸುಮಾರು 12 ದಿನಗಳ ಕಾಲ ಬಸವಣ್ಣನವರ ತತ್ವಚಿಂತನೆಯನ್ನ ಸಾಕ್ಷಾತ್ ಅಪ್ಪೋರನ್ನ ಒಳಕ್ಕೆ ನುಡಿಸಿದ್ದಾರೆ. ನಾನು ಕೇವಲ ಮಾಧ್ಯಮನಾಗಿ ಮಾತ್ರ ನುಡಿತೀನಿ. ನನಗಂತೂ ಮಾತಾಡಕ್ ಬರೋದಿಲ್ಲ. ಅವರೇ ಏನ್ ಮಾತನಾಡ್ತಾರೆ ಆ ನುಡಿಯನ್ನ ನುಡಿಯುವಂತವ್ರು. ಒಂದು ಮಾತನ್ನು ಈ ಪ್ರಸಂಗದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಕರ್ನಾಟಕದ ಇತಿಹಾಸದಲ್ಲಿ ಅನೇಕರು ಬಂದು ಹೋಗಿದ್ದಾರೆ. ಎಲ್ಲರೂ ಅಲ್ಲಿಂದ ಇಲ್ಲಿ ತನಕ ನೋಡ್ರಿ ನೀವು, ಎಲ್ಲರೂ ಬಂದು ಹೋಗ್ಯಾರ. ಆದರೆ ಬಸವಣ್ಣನವರ ಬರುವುದಲ್ಲ. ಹೆಣ್ಣಿಂಗೆ ಬಂದಾತನಲ್ಲ, ಹೊನ್ನಿಂಗೆ ಬಂದಾತನಲ್ಲ, ಮಣ್ಣಿಂಗೆ ಬಂದಾತನಲ್ಲ, ಕೂಡಲ ಚನ್ನ ಸಂಗಯ್ಯನಲ್ಲಿ ಭಕ್ತಿ ಪಥವ ತೋರಲು ಬಂದಾತ ಗುರು ಬಸವಣ್ಣನಯ್ಯ. ಭಕ್ತಿಯ ಪಥವನ್ನ ತೋರಿಸ್ಲಿಕ್ಕೆ ಅಪ್ಪೋರು ಬಂದರು. ಯಾವ ರೀತಿಯಾಗಿ ಬಸವಣ್ಣನವರ ಭಕ್ತಿಯ ಕಂಪು ಎಲ್ಲಾ ಕಡೆ ಹೊರಚೆಲ್ತಲ್ಲ, ಇಡೀ ಕರ್ನಾಟಕದಲ್ಲಿ ಅನರ್ಘ್ಯವಾಗಿರ್ತಕ್ಕಂಥ ರತ್ನಗಳು ಶಿವಮೊಗ್ಗ ಜಿಲ್ಲೆಯಿಂದ ಅನೇಕ ಮಗ್ಗುಗಳು. ಯಾವ ಮಗ್ಗುಗಳು? ಭಕ್ತಿ, ಜ್ಞಾನ, ವೈರಾಗ್ಯದ ಮಗ್ಗುಗಳು. ಇಲ್ಲಿ ಮಗ್ಗುಗಳು ಹೀಗೆ ಮಗ್ಗು ಆಗಿ